ಇವತ್ತಿನ ಸ್ಪೆಷಲ್ ಮಶ್ರೂಮ್ ಗ್ರೇವಿ ಜೊತೆಗೆ ತೆಂಗಿನಕಾಯಿ ಅನ್ನ ಅಂದರೆ ಕೋಕೋನಟ್ ರೈಸ್ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾವು ಹೊರಟಿರೋದು ಮಾಲ್ಗೆ. ನಮಗೆ ಒಂದು ಚಿಕ್ಕದಾಗಿರುವಂಥ ದೇವರ ಮಂಟಪ ಬೇಕಾಗಿತ್ತು. ಇಲ್ಲಿ ಎಲ್ಲ ಮಾಲ್ಸಲ್ಲೆಲ್ಲ ಮಂಟಪ ಸಿಗಲ್ಲ, ಒಂದು ಸೆಲೆಕ್ಟೆಡ್ ಪ್ಲೇಸಲ್ಲಿ ಮಾತ್ರ ಸಿಗೋದು. ಸೊ ನಾವಿರುವ ಕಡೆ ಒಂದು ಮಾಲ್ ಇದೆ. ಸೊ ಅಲ್ಲಿ ಅದರ ಹೆಸರು ಸಫೀರ್ ಮಾಲ್ ಅಂತ. ಸೊ ಅಲ್ಲಿ ಮಾತ್ರ ನಮ್ಮದು ದೇವರದ್ದು ಮಂಟಪ, ದೇವರಿಗೆ ಬೇಕಾಗಿರುವ ಐಟಮ್ಸ್ ಎಲ್ಲನೂ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ವೆರೈಟಿ ಮಂಟಪಗಳು ಇದೆ ಅಂತ. ಆ್ಯಂಡ್ ದೇವರಿಗೆ ಬೇಕಾಗಿರುವಂಥ ಐಟಮ್ಸ್, ಹಾರ ಇರ್ಬೋದು, ದೇವರದ್ದು ಮೂರ್ತಿ ಇರ್ಬೋದು, ಎಲ್ಲ ಐಟಮ್ಸ್ಗಳು ಇಲ್ಲಿ ಸಿಗತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ನನಗೆ ಸೆಕೆಂಡ್ ರೋ ಥರ್ಡ್ ರೋ ಕಾಣಿಸ್ತಿದೆ ಅಲ್ಲ, ವುಡನ್ ಮಂಟಪ. ಸೊ ಅದರಲ್ಲಿ ನಾವು ತಗೊಂಡ್ವಿ. ಆ್ಯಂಡ್ ಇದು ಈ ಥರದ್ದೆಲ್ಲ ನಾವು ಆಲ್ರೆಡಿ ಫಸ್ಟ್ ನಾವು ತೊಗೊಂಡಿರೋದು ಈ ಥರ ಸಿಲ್ವರ್ ಕಲರ್ನಲ್ಲಿ ನೀವು ನೋಡ್ತಿದ್ದೀರಲ್ಲ. ಸೊ ಈ ಥರದ್ದು ನಾವು ತೊಗೊಂಡಿರೋದು. ಆ್ಯಂಡ್ ಈ ಸಲ ಮಾತ್ರ ನಾವು ಈ ಥರ ಕೆಳಗೆ ಸೆಕೆಂಡ್ ರೋ ಥರ್ಡ್ ರೋ ಅಲ್ಲಿ ಕಾಣಿಸ್ತಿದೆ ಅಲ್ಲ ನಿಮಗೆ, ವುಡನ್ ಮಂಟಪ, ಅದು ತೊಗೊಂಡಿದ್ವಿ. ಅದು ಕೂಡ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ದೇವರ ಫೋಟೋ ಆ್ಯಂಡ್ ದೇವರಿಗೆ ಬೇಕಾಗಿರುವ ಐಟಮ್ಸ್ ಎಲ್ಲ ನೀವು ಇಲ್ಲಿ ನೋಡ್ತಿರ್ಬೋದು. ಇದೆಲ್ಲ ತುಂಬ ಚಿಕ್ಕ ಚಿಕ್ಕ ಮಂಟಪ. ಇದರಲ್ಲಿ ದೇವರ ಫೋಟೋ ಎಲ್ಲ ಇಡ್ಲಿಕ್ಕೇನೆ ಆಗಲ್ಲ. ನಾವು ಸ್ವಲ್ಪ ದೊಡ್ಡ ಸೈಜಲ್ಲಿ ತೊಗೊಂಡ್ವಿ. ಇಲ್ಲಿ ಡೆಕೋರೇಟಿವ್ ಐಟಮ್ಸ್ ಎಲ್ಲ ತುಂಬಾ ಇದೆ. ಅಂದರೆ ಫೆಸ್ಟಿವಲ್ಸ್ ಎಲ್ಲ ಬಂದಾಗ, ದೀಪಾವಳಿ ಇರ್ಬೋದು, ನಮ್ಮ ಹಬ್ಬಗಳೆಲ್ಲ ಬಂದಾಗ, ಸೊ ಈ ಥರ ಇದು ಆರ್ಟಿಫಿಷಿಯಲ್ ಫ್ಲವರ್ಸು ಕಲರ್ ಆಗಿರುವಂಥದ್ದು, ಸೊ ಇದೆಲ್ಲ ಇಲ್ಲೇ ಸಿಗುತ್ತೆ. ಸೊ ನಾವಿಲ್ಲಿ ದೀಪಾವಳಿಗೆ ಇರ್ಬೋದು ಎಲ್ಲನೂ ಇಲ್ಲೇ ನಾವು ಪರ್ಚೇಸ್ ಮಾಡ್ಕೊಂಡು ತಗೊಂಡು ಹೋಗೋದು. ಆ್ಯಂಡ್ ಫೈನಲ್ ಆಗಿ ಒಂದು ಫೈನಲ್ ಮಾಡಿಬಿಟ್ವಿ. ಇದು ದೇವರದ್ದು ಮಂಟಪ ಇಲ್ಲಿ ಥರ್ಡ್ ರೋ ಅಲ್ಲಿ ಇದೆ ಅಲ್ಲ, ಸೊ ಅದನ್ನು ಫೈನಲ್ ಮಾಡಿ ಮನೆಗೆ ತಗೊಂಡೋದ್ವಿ. ಆ್ಯಂಡ್ ಹೊರಗೆ ಬರುವಾಗ ಇಲ್ಲಿ ನೋಡಿ, ಇಲ್ಲಿ ಒಂದು ಏನಂದರೆ ಇಲ್ಲಿ ಎಲ್ಲರೂ ಕೆಲಸ ಮಾಡ್ತಾರೆ ಆಯಿತಾ. ಕೆಲಸ ಇಲ್ಲದೆ ಸುಮ್ಮನೆ ಕುತ್ಕೊಳ್ಳುವಂಥ ಜನನೇ ಇಲ್ಲ. ಇಲ್ಲಿ ಚಿಕ್ಕ ಕೆಲಸ ಮಾಡಿದ್ರೂ ಮನಿ ಜಾಸ್ತಿ ಸಿಗುತ್ತೆ, ಬಟ್ ಹಾರ್ಡ್ ವರ್ಕ್ ಮಾಡಬೇಕು. ಇಲ್ಲಿ ನಾವು ಮಾಲ್ ಮುಂದೆ ಕಾರ್ ಪಾರ್ಕ್ ಮಾಡಿ ಹೋಗಿದ್ದೀವಿ. ನಾವು ಬರುವಷ್ಟರಲ್ಲಿ ಇಲ್ಲಿ ನೋಡಿ ವಾಶ್ ಮಾಡಿ ಕೊಡ್ತಾರೆ. ಒಂದು 10 ಮಿನಿಟ್ಸಲ್ಲಿ ಕಾರು ವಾಶ್ ಮಾಡಿ ಕ್ಲೀನ್ ಮಾಡಿ ನೀಟ್ ಮಾಡಿ ಕೊಡ್ತಾರೆ. ಆ್ಯಂಡ್ ಅವ್ರ ಜೊತೆ ಒಂದು ಬಾಕ್ಸ್ ಇರುತ್ತೆ, ಅದರಲ್ಲಿ ನೀರು, ಸೋಪ್, ಅದರಲ್ಲಿ ಏನೆಲ್ಲ ಇರುತ್ತೋ ಗೊತ್ತಿಲ್ಲ. ಸೊ ಅದನ್ನು ಇಟ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾರೆ. ಯಾವುದು ಕಾರ್ ಬರುತ್ತೆ ಅವರಿಗೆ ಕೇಳ್ತಾರೆ ವಾಶ್ ಮಾಡಬೇಕಾ ಅಂತ. ಸೊ ನಾವು ಮಾಲಲ್ಲಿ ಹೋಗಿ ಶಾಪಿಂಗ್ ಮಾಡಿ ಬರುವಷ್ಟರಲ್ಲಿ ಕಾರು ಫುಲ್ ಚೆನ್ನಾಗಿ ಮಾಡಿ ಕೊಟ್ಟಿರ್ತಾರೆ ಆಯಿತಾ. ಸೊ ಆ ಥರನೇ ಇವರು ಮಾರ್ನಿಂಗಿಂದ ನೈಟ್ ತನಕನೂ ಇದೇ ಕೆಲಸ ಮಾಡ್ತಾರೆ ಮಾಲ್ ಮುಂದೆ. ಆ್ಯಂಡ್ ಎಲ್ಲರಿಗೂ 10 ದಿರಮ್ಸ್ ಚಾರ್ಜ್ ಮಾಡ್ತಾರೆ. ಇಲ್ಲಿದ್ದು 10 ದಿರಮ್ಸ್ ಅಂದರೆ ಊರಲ್ಲಿ ಒಂದು 200 ರುಪೀಸ್ ಟು 20 ರುಪೀಸ್ ಇರ್ಬೋದು ಒಂದು ಕಾರ್ಗೆ. ಸೊ ಇವರು ತುಂಬಾ ವರ್ಕ್ ಮಾಡ್ತಾರೆ ಅಷ್ಟೇ. ಸೊ ಹೋಗಿ ಬರೋಷ್ಟರಲ್ಲಿ ಈ ಕಾರೆಲ್ಲ ಕ್ಲೀನ್ ಆಗ್ತಿದ್ದು. ನಾವು ಸ್ವಲ್ಪ ಬೇಗನೆ ಬಂದ್ವಿ, ನಮಗೆ ಯಾಕಂದರೆ ಈ ಮಾಲಲ್ಲಿ ನಮಗೆ ಮಂಟಪ ಮಾತ್ರ ತಗೊಳ್ಳಿಕ್ಕಿದ್ದು. ಸೊ ಹಾಗಾಗಿ ನಾವು ಬೇಗ ಬಂದ್ವಿ. ಅವ್ರದ್ದು ಪಾಪ ವಾಶ್ ಆಗಿರಲಿಲ್ಲ. ಸೊ ನಾನು ಒಳಗೆ ಕೂತ್ಕೊಂಡಿದ್ದೆ, ನನ್ನ ಹಸ್ಬೆಂಡ್ ಹೊರಗೆ ಯಾರ ಜೊತೆ ಮಾತಾಡ್ತಿದ್ದಾರೆ. ಸೊ ಫೈನಲಿ ವಾಶ್ ಎಲ್ಲ ಆಯಿತು. ಸೊ ನಾವು ಬಂದಿರೋದು ಈಗ ಟೈಮ್ ಎಷ್ಟು 9:30 ಆಗಿರ್ಬೋದು ನೈಟು. ಸೊ ಈಗ ನಾವು ಬಂದಿರೋದು ಟೀ ಕುಡಿಯುವ ಅಂತ ಬಂದ್ವಿ. ನಮ್ಮದು ಊಟ ಎಲ್ಲ ಮನೆಯಲ್ಲೇ ಆಗಿದೆ, ಊಟ ಎಲ್ಲ ಮುಗಿಸ್ಕೊಂಡೇ ಬಂದಿರೋದು. ಸೊ ಇಲ್ಲಿ ಟೀ ಶಾಪ್, ಇಲ್ಲಿ ನಾವು ಯಾವಾಗಲೂ ಟೀ ಕುಡಿತೀವಿ. ಸ್ವಲ್ಪ ಲೈಟ್ ಟೀ ಕುಡಿಯುವ ಅಂತ ಇಲ್ಲಿ ನನ್ನ ಹಸ್ಬೆಂಡ್ ನಿಲ್ಲಿಸಿದ್ರು. ನನಗೆ ಟೀ ಅಂದರೆ ತುಂಬಾ ಇಷ್ಟ. ಸೊ ಟೀ ಮತ್ತು ಕಾಫಿ ಎರಡೂ ಕುಡಿತೀನಿ. ಸೊ ಈಗ ಟೀ ಕುಡಿಬೇಕಂತ ಅನಿಸ್ತಿತ್ತು. ಸೊ ಇದು ಲೈಟ್ ಅಂದರೆ ಲೈಟ್ ಮಿಲ್ಕ್ ಟೀ ಅಂತಲೇ ಹೇಳ್ಬೋದು, ಆ ಥರ ಟೀ ನಾನು ಕುಡಿಯೋದು. ಸೊ ಅದನ್ನು ತರ್ಲಿಕ್ಕಂತ ಈಗ ನನ್ನ ಹಸ್ಬೆಂಡ್ ಹೋಗ್ತಿದ್ದಾರೆ, ನೀವು ನೋಡ್ತಿರ್ಬೋದು. ಸೊ ಈಗ ಟೀ ಕುಡಿದು ಇನ್ನೊಂದು ಮಾಲಿಗೆ ಹೋಗ್ತೀವಿ. ಯಾಕಂದರೆ ಇನ್ನೊಂದು ಮಾಲಲ್ಲಿ ಲುಲ್ಲು ಇದೆ. ಲುಲ್ಲು ಅಂದರೆ ಲುಲ್ಲು ಹೈಪರ್ ಮಾರ್ಕೆಟ್, ಅಂದರೆ ನಮಗೆ ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲ ತೊಗೊಳ್ಬೇಕಾದ್ರೆ ನಾವು ಲುಲ್ಲುಗೆ ಹೋಗ್ತೀವಿ. ಸೊ ಅಲ್ಲಿ ಹೋಗ್ತಿದ್ವಿ. ಇಲ್ಲಿ ಕೂಡ ಇದೆ, ಬಟ್ ಅಲ್ಲಿ ತುಂಬ ಆಪ್ಷನ್ಸ್ ಇದೆ ಆಯಿತಾ. ಸೊ ಅದಕ್ಕೆ ಅಲ್ಲಿ ಹೋಗ್ತಿದ್ದೀವಿ. ಇಲ್ಲಿ ಆರೆಂಜಸ್ ನೋಡ್ತಿರ್ಬೋದು, ಆರೆಂಜಸ್ ತೊಗೊಳ್ತಿದ್ದೀವಿ. ಆರೆಂಜಲ್ಲಿ ಇಲ್ಲಿ ವೆರೈಟಿ ಇದೆ ಆಯಿತಾ, ತುಂಬ ಆಪ್ಷನ್ ಇದೆ. ಬೇರೆ ಬೇರೆ ಕಂಟ್ರಿದ್ದು ಫ್ರೂಟ್ಸ್ ಇರುತ್ತೆ, ನೋಡಲಿಕ್ಕೆ ಚೆನ್ನಾಗಿರುತ್ತೆ. ಸೊ ನಮಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡಿಕೊಂಡು ತಗೊಳ್ಬೋದು. ನಾನುಂಟಲ್ಲ ಊರಲ್ಲಿ ಆರೆಂಜ್ ತಿನ್ನೋದೇ ಇಲ್ಲ. ಯಾಕಂದರೆ ನನಗೆ ಊರಲ್ಲಿ ಒಂದು ಸ್ವಲ್ಪ ಆರೆಂಜ್ ತಿಂದರೆ ಸಾಕು, ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗೋದು, ಶೀತ ಆಗೋದು, ಕೆಮ್ಮು ಇದೆಲ್ಲ ಒಂದೇ ಸಲಕ್ಕೆ ಬಂದುಬಿಡುತ್ತೆ. ಸೊ ಹಾಗಾಗಿ ಇಲ್ಲಿ ಬಂದು ನಾನು ಯಾವ ಫ್ರೂಟ್ಸ್ ತಿಂದರೂ ನನಗೆ ಏನು ಜ್ವರನೂ ಬರೋದಿಲ್ಲ, ಶೀತನೂ ಆಗೋದಿಲ್ಲ, ಕೆಮ್ಮು ಬರೋದಿಲ್ಲ, ಥ್ರೋಟ್ ಇನ್ಫೆಕ್ಷನ್ ಏನೂ ಆಗೋದಿಲ್ಲ, ಆರಾಮಾಗಿರ್ತೀನಿ. ಬಟ್ ಊರಿಗೋದ್ರೆ ಮಾತ್ರ ಈ ಥರ ಆರೆಂಜಸ್ ಎಲ್ಲ ತಿಂದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಯಾವುದೆಲ್ಲ ಫ್ರೂಟ್ಸ್ ಸಿಗುತ್ತೆ ಎಲ್ಲನೂ ತಿನ್ಕೊಂಡ್ಬಿಡ್ತೀನಿ. ಆ್ಯಂಡ್ ನನಗೆ ಮೇಯ್ನಾಗಿ ಬೇಕಾಗಿದ್ದು ಮಶ್ರೂಮ್, ಯಾಕಂದರೆ ಮಶ್ರೂಮ್ ಗ್ರೇವಿ ಮಾಡೋಣ ಅಂತ ನಾಳೆಗೆ. ಹಾಗಾಗಿ ಮಶ್ರೂಮ್ ತೊಗೊಂಡೆ. ಬಟ್ ಇವತ್ತು ಮಶ್ರೂಮ್ ಮಾತ್ರ ತುಂಬ ಚೆನ್ನಾಗಿರೋದು ಸಿಕ್ತು.
ನಾನು ಆಗಲೇ ಹೇಳಿದಾಗೆ ಎಲ್ಲ ವೆಜಿಟೇಬಲ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಎಲ್ಲದರಲ್ಲೂ ವೆರೈಟೀಸ್ ಇದೆ. ಆ್ಯಂಡ್ ನನಗೆ ಈ ಟೊಮ್ಯಾಟೊ ಇದೆ ಅಲ್ಲ, ಎಷ್ಟು ದೊಡ್ಡದಿದೆ, ಎಷ್ಟು ಚೆನ್ನಾಗಿದೆ, ನೋಡಲಿಕ್ಕೂ ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ಈ ಟೊಮ್ಯಾಟೊ ಜಾಸ್ತಿ ಹುಳಿನೂ ಇಲ್ಲ ಆ್ಯಂಡ್ ಸಪ್ಪೆನೂ ಇಲ್ಲ, ಮೀಡಿಯಮ್ ಇದೆ, ಚೆನ್ನಾಗಿದೆ. ಆ್ಯಂಡ್ ನನಗೆ ತುಂಬಾ ಇಷ್ಟ ಆಯಿತು. ಇದು ಮಾತ್ರ ಇಂಡಿಯಾದು ಟೊಮ್ಯಾಟೊ ಅಲ್ಲ, ಬೇರೆ ಯಾವುದೋ ಕಂಟ್ರಿದು, ನನಗೆ ನೆನಪೋಯ್ತು. ಬಟ್ ಇದು ತಗೊಂಡ್ವಿ, ಇದು ಚೆನ್ನಾಗಿತ್ತು. ಫೈನಲಿ ಬಿಲ್ ಮಾಡಿಸ್ಲಿಕ್ಕೆ ಬಂದ್ವಿ. ಆ್ಯಂಡ್ ಇಲ್ಲಿ ನೋಡಿ, ಇದು ಮ್ಯಾಂಗೋ. ನನಗೆ ಮ್ಯಾಂಗೋ ಅಂದರೆ ತುಂಬಾ ಇಷ್ಟ ಆಯಿತಾ. ಇದೆಲ್ಲ ಫ್ರೆಶ್ ಮ್ಯಾಂಗೋ. ಇಲ್ಲಿ ಮ್ಯಾಂಗೋ ತಿನ್ನಬೇಕಾದ್ರೆ ಮ್ಯಾಂಗೋ ಸೀಸನ್ಗೆ ವೆಯ್ಟ್ ಮಾಡಬೇಕಾಗಿಲ್ಲ. 365 ಡೇಸ್ ಕೂಡ ನಿಮಗೆ ಇಲ್ಲಿ ಮ್ಯಾಂಗೋ ಸಿಗುತ್ತೆ. ಎಲ್ಲೆಲ್ಲಿ ಇದು ಯಾವ್ಯಾವ ಕಂಟ್ರೀಸ್ ಇದೆಲ್ಲ ಸಿಗುತ್ತೆ. ರುಚಿಯೆಲ್ಲ ಬೇರೆ ಬೇರೆ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಆಯಿತಾ. ಫ್ರೆಂಡ್ಸ್, ಫೈನಲಿ ತರಕಾರಿ ಶಾಪಿಂಗ್ ಮುಗಿತು. ಈಗ ಮನೆಗೆ ಹೋಗ್ತೀನಿ. ನಾಳೆ ಏನಾದರೂ ಒಳ್ಳೆ ಪ್ರಿಪೇರ್ ಮಾಡಬೇಕು. ನಾಳೆ ಸಿಗ್ತೀನಿ. ಬಾಯ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನೆಕ್ಸ್ಟ್ ಡೇ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಮಧ್ಯಾಹ್ನ ಊಟಕ್ಕೆ ನಾನು ಮಶ್ರೂಮ್ ಗ್ರೇವಿ ಮತ್ತೆ ಕೋಕೋನಟ್ ರೈಸ್ ಮಾಡ್ತೀನಿ. ಈಗ ಫಸ್ಟ್ ಮಶ್ರೂಮ್ ಗ್ರೇವಿ ಮಾಡ್ತೀನಿ, ಆಮೇಲೆ ಕೋಕೋನಟ್ ರೈಸ್ ಮಾಡ್ತೀನಿ. ಅದು ಈಸಿ. ಫಸ್ಟ್ ಈಗ ಮಶ್ರೂಮ್ ಕ್ಲೀನ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಕ್ಲೀನ್ ಮಾಡಬೇಕಂತಲೇ ಇಲ್ಲ, ಅಷ್ಟು ಕ್ಲೀನಾಗಿ, ಅಷ್ಟು ವೈಟ್ ಆಗಿ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ದೊಡ್ಡ ದೊಡ್ಡ ಮಶ್ರೂಮ್ ಸಿಕ್ಕಿದೆ, ಅದಕ್ಕೆ 2 ತಗೊಂಡು ಬಂದೆ. ಮೇಲೆ ಎಷ್ಟೇ ಕ್ಲೀನಾಗಿ ಕಾಣಿಸಿದ್ರು ಇದನ್ನು ಕ್ಲೀನ್ ಮಾಡಲೇಬೇಕು. ಫಸ್ಟ್ ಇಲ್ಲಿ ನಾನು ಒಂದು ಬೌಲ್ಗೆ ಹಾಕೊಳ್ತೀನಿ ಎಲ್ಲ ಮಶ್ರೂಮನ್ನು. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಸ್ವಲ್ಪ ಉಪ್ಪು, ಟರ್ಮರಿಕ್ ಪೌಡರ್ ಎಲ್ಲ ಹಾಕಿ ಒಂದು 15 ಮಿನಿಟ್ಸ್ ನೆನೆಸಿಡ್ತೀನಿ. ಆಗ ಏನೇ ಅದರಲ್ಲಿ ಬ್ಯಾಕ್ಟೀರಿಯಾ ಏನಿದ್ರೂ ಹೋಗಿಬಿಡುತ್ತೆ. ಆಮೇಲೆ ಕಟ್ ಮಾಡ್ಕೊಳ್ತೀನಿ. ಇಲ್ಲಿ ಅರಿಶಿನ ಮತ್ತು ಉಪ್ಪು ಹಾಕಿದ್ದೀನಿ. ಇದನ್ನೀಗ 15 ಮಿನಿಟ್ಸ್ ಸೈಡಲ್ಲಿ ಇಟ್ಬಿಡ್ತೀನಿ. ನೆಕ್ಸ್ಟ್ ಈಗ ಮಶ್ರೂಮ್ ಗ್ರೇವಿಗೆ ಏನೆಲ್ಲ ಬೇಕು ಅದನ್ನು ಕಟ್ ಮಾಡ್ಕೊಳ್ತೀನಿ. ಫಸ್ಟ್ ಇಲ್ಲಿ ಟೊಮ್ಯಾಟೊ ಇದೆ ಅಲ್ಲ, 1 ಟೊಮ್ಯಾಟೊ ತೊಗೊಂಡಿದ್ದೀನಿ. ಈ ಟೊಮ್ಯಾಟೊ ತುಂಬ ದೊಡ್ಡದಾಗಿದೆ, ಸೊ 1 ಸಾಕಾಗುತ್ತೆ. ಚಿಕ್ಕ ಟೊಮ್ಯಾಟೋಸ್ ಇದ್ದರೆ 2 ತಗೊಳ್ಬೇಕು. ಇದನ್ನು ಸಣ್ಣದಾಗಿ ಹೇಗೆ ಬೇಕಾದರೆ ಕಟ್ ಮಾಡ್ಬೋದು. ಲಾಸ್ಟಿಗೆ ಹೋಗೋದು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಳ್ಬೇಕು ಇದನ್ನು. ಇದಕ್ಕೆ ಒಂದು 5 ರಿಂದ 6 ಕ್ಯಾಶ್ಯೂಸ್ ಹಾಕ್ಕೊಳ್ತೀನಿ, ಗೋಡಂಬಿ. ಆಮೇಲೆ ಇದು ನಿನ್ನೆ ನೆನೆಸಿಟ್ಟಿರುವಂಥ 4 ಆಲ್ಮಂಡ್ಸ್, ಬಾದಾಮಿ, ಇದನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಆಗುತ್ತೆ ಪೇಸ್ಟು. ಇದನ್ನೀಗ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟ್ 1-2 ಈರುಳ್ಳಿ ಬೇಕು. ಈರುಳ್ಳಿಗೆ ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ. ನೋಡಿ, ಆಲ್ರೆಡಿ 15 to 20 ಮಿನಿಟ್ಸ್ ಆಯಿತು. ಇದನ್ನೀಗ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದರದ್ದು ಮೇಲೆ ಇರುವ ಒಂದು ಲೇಯರ್ ತೆಗೆದುಕೊಳ್ತೀನಿ, ಅಂದರೆ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಳ್ತೀನಿ. ನೋಡಿ, ಮೇಲಿನ ಒಂದು ಲೇಯರ್ ನೋಡಿ ಆರಾಮಾಗಿ ಕೈಯಲ್ಲೇ ಬಂದುಬಿಡುತ್ತೆ. ಇದನ್ನು ನಿಧಾನವಾಗಿ ತೆಗೆದ್ರೆ ಆಯಿತು. ಈಗ ಮಶ್ರೂಮನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ಇದನ್ನು 2 ಪೀಸ್ ಅಷ್ಟೇ ಕಟ್ ಮಾಡ್ತೀನಿ, ಜಾಸ್ತಿ ಕಟ್ ಮಾಡಲಿಕ್ಕೆ ಹೋಗಲ್ಲ. ಯಾಕಂದರೆ ಬೇಯುವಾಗ ಇದು ಸಣ್ಣದಾಗ್ತದೆ, ಇದರಲ್ಲಿ ನೀರೆಲ್ಲ ಬಿಟ್ಟು ತುಂಬ ಸಣ್ಣದಾಗಿ ಕಾಣಿಸುತ್ತೆ. ಸೊ ಹಾಗಾಗಿ 2 ಪೀಸ್ ಮಾಡ್ತೀನಿ. ನೀವು ಬೇಕಾದರೆ 3 ಪೀಸು 4 ಪೀಸು ಮಾಡ್ಕೊಳ್ಬೋದು. ಮಶ್ರೂಮ್ ಯಾವಾಗಲೂ ವೈಟ್ ಆಗಿರಬೇಕು ಕಲರು. ಸ್ವಲ್ಪ ಬ್ಲ್ಯಾಕ್ ಎಲ್ಲ ಬಂದಿದ್ದರೆ ಅದು ಮೇಲೆದು ಲೇಯರ್ ತೆಗೆದ್ರೆ ವೈಟ್ ಆಗುತ್ತೆ. ನಾನೀಗ ತೆಗ್ದೆಲ್ಲ ಆ ಥರ. ಆ್ಯಂಡ್ ಇಲ್ಲಾಂದರೆ ಉಪ್ಪು ಅರಿಶಿನ ಎಲ್ಲ ಹಾಕಿ ಸ್ಕ್ರಬ್ ಮಾಡ್ಬೋದು. ಇಲ್ಲಾಂದರೆ ಈ ಥರನೇ ನೆನೆಸಿಟ್ಟು ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ನೆನೆಸಿಟ್ರೇನು ಆಗುತ್ತೆ, ಕ್ಲೀನ್ ಆಗುತ್ತೆ. ಈಗ ಮಶ್ರೂಮನ್ನು ಒಂದು 15 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿಟ್ಕೊಳ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಉಪ್ಪು, 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಮತ್ತು ಒಂದು ಸ್ವಲ್ಪ ಕಸೂರಿ ಮೇಥಿ, ಆಯಿಲು, ಆಮೇಲೆ 2 ಟೇಬಲ್ ಸ್ಪೂನ್ ಕರ್ಡ್, ಇದನ್ನೆಲ್ಲವನ್ನು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು 15 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿಟ್ಕೊಳ್ತೀನಿ. ಅಷ್ಟರ ತನಕ ನಾನು ರೈಸ್ಗೆ ರೆಡಿ ಮಾಡ್ತೀನಿ. ಇವತ್ತು ಮಶ್ರೂಮ್ ಗ್ರೇವಿಗೆ ಕೋಕೋನಟ್ ರೈಸ್ ಮಾಡ್ತಿದ್ದೀನಿ. ಕೋಕೋನಟ್ ರೈಸ್ ಅಂದರೆ ತೆಂಗಿನಕಾಯಿ ಅನ್ನ ಅಂತ ಹೇಳ್ತಾರೆ. ಇದು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ರುಚಿಯಾಗಿರುತ್ತೆ.
ಇರುತ್ತೆ. ತೆಂಗಿನಕಾಯಿ ಹಾಕಿ ಮಾಡೋದ್ರಿಂದ ಒಂಥರ ಟೇಸ್ಟ್ ಬೇರೆಯೇ ಇರುತ್ತೆ. ಸೊ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇಬ್ಬರಿಗೆ ಮಾಡಿರೋದ್ರಿಂದ ಒಂದು ಸ್ವಲ್ಪ ಅಕ್ಕಿ ಹಾಕ್ಕೊಳ್ತೀನಿ, 1 ಗ್ಲಾಸಷ್ಟು. ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಈಗ ಇಟ್ಬಿಡ್ತೀನಿ. ಈಗ ರೈಸ್ ಒಂದು ಫಸ್ಟ್ ಪ್ರಿಪೇರ್ ಮಾಡಿ ಇಟ್ಟರೆ ಆಮೇಲೆ ಆರಾಮಾಗಿ ಮಾಡ್ಕೊಳ್ಬೋದು. ನಾನು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ನೀವು ಯಾವುದು ಬೇಕಾದರೆ ರೈಸ್ ತೊಗೊಳ್ಬೋದು, ನಾರ್ಮಲ್ ರೈಸ್ ಯಾವುದಿದೆ ವೈಟ್ ರೈಸ್ ಅದು ತೊಗೊಳ್ಬೋದು. ಈಗ ಫಸ್ಟ್ ನಾನು ಮಶ್ರೂಮ್ ಗ್ರೇವಿ ಮಾಡ್ಕೊಳ್ತೀನಿ. ಅದಕ್ಕೆ ಫಸ್ಟ್ ಒಂದು ಪ್ಯಾನಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಸ್ವಲ್ಪ ಜೀರಾ, ಆಮೇಲೆ ಗರಂ ಮಸಾಲ ಅಂದರೆ ಚಕ್ಕೆ, ಲವಂಗ, ಸ್ಟಾರ್, ಇದು ಬೇ ಲೀಫ್ ಸ್ವಲ್ಪ ಜಾಸ್ತಿ ಆಯಿತು, ಅದನ್ನು ನಾನೀಗ ತೆಗಿತೀನಿ. 1-2 ಹಾಕ್ಕೊಂಡ್ರೆ ಸಾಕು ಅದು ಪಲಾವ್ ಎಲೆಯನ್ನು, ಜಾಸ್ತಿ ಏನು ಬೇಕಾಗಿಲ್ಲ. ಆ್ಯಂಡ್ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಈರುಳ್ಳಿ ನೋಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ತೀರ ಅಷ್ಟು ಒಳ್ಳೆಯದು. ಈರುಳ್ಳಿ ಸ್ಮೂತ್ ಆಗಬೇಕು, ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು. ಅದಾದಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು, ಹಸಿ ಸ್ಮೆಲ್ ಇದೆಯಲ್ಲ ಅದು ಹೋಗೋ ತನಕ ಫ್ರೈ ಮಾಡಬೇಕು. ನೆಕ್ಸ್ಟ್ ಒಂದು 3-4 ಗ್ರೀನ್ ಚಿಲ್ಲೀಸ್ ಹಾಕ್ಕೊಂಡಿದ್ದೀನಿ, ಖಾರ ಬೇಕಲ್ವಾ ಹಾಗಾಗಿ. ಆ್ಯಂಡ್ ನೆಕ್ಸ್ಟ್ 1 ಸ್ಪೂನಷ್ಟು ಕೊತ್ತಂಬರಿ ಪೌಡರ್, ನೆಕ್ಸ್ಟು ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಫಸ್ಟ್ ನಾನು ಮ್ಯಾರಿನೇಟ್ ಮಾಡುವಾಗ ಕೂಡ 1 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ, ಹಾಗಾಗಿ ಈಗ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ಮಸಾಲ ಎಲ್ಲ ಫ್ರೈ ಆದಮೇಲೆ ಆಗ ಮಾಡ್ಕೊಂಡಿರುವ ಟೊಮೆಟೊ ಪೇಸ್ಟ್ ಇದೆಯಲ್ಲ, ಟೊಮೆಟೊ, ಕ್ಯಾಶ್ಯೂ, ಬಾದಾಮ್ ಎಲ್ಲ ಹಾಕಿ ಪೇಸ್ಟ್ ಮಾಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತೀನಿ. ಈಗ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಆ್ಯಂಡ್ ನೀವು ಎಕ್ಸ್ಟ್ರಾ ನೀರು ಹಾಕೋದಾದ್ರೆ ಹಾಕ್ಬೋದು, ಇನ್ನು ತುಂಬ ನಿಮಗೆ ಗ್ರೇವಿ ನೀರಾಗಿರಬೇಕಾದ್ರೆ ನೀವು ನೀರು ಹಾಕ್ಕೊಳ್ಳಿ. ಆ್ಯಂಡ್ ಮಶ್ರೂಮ್ ಹಾಕಿದಾಗ ಮಶ್ರೂಮ್ ಇದು ನೀರೇ ಕಂಪ್ಲೀಟಾಗಿ ಬಿಡುತ್ತೆ, ಆಗಲೂ ನೀರಾಗುತ್ತೆ. ಸೊ ನೀರು ಆಪ್ಷನಲ್, ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು. ಸೊ ಮಸಾಲೆ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ, ಇಲ್ಲಿ ನೋಡ್ತಿರ್ಬೋದು ಆಯಿಲ್ ಮೇಲೆ ಬಂದಿದೆ. ಸೊ ಈಗ ನಾನು ಮ್ಯಾರಿನೇಟ್ ಮಾಡ್ಕೊಂಡಿರುವ ಮಶ್ರೂಮನ್ನು ಹಾಕ್ಕೊಳ್ತೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಟ್ಬಿಡ್ತೀನಿ, ಇದು ಬೇಯಲಿ ಚೆನ್ನಾಗಿ. ಇದನ್ನೀಗ ನಿಧಾನವಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10-15 ಮಿನಿಟ್ಸ್ ಸಾಕು ಬೇಯಲಿಕ್ಕೆ, ಇದು ಬೇಗನೆ ಬೇಯುತ್ತೆ. ನೋಡಿ ಮಶ್ರೂಮ್ ಕಂಪ್ಲೀಟಾಗಿ ನೀರು ಬಿಟ್ಟಿದೆ, ಆಲ್ಮೋಸ್ಟ್ 99% ಕುಕ್ ಆಗಿದೆ ನಮ್ಮದು ಪನ್ನೀರ್ ಗ್ರೇವಿ. ಇದಕ್ಕೀಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಮಶ್ರೂಮ್ ಗ್ರೇವಿ ರೆಡಿ ಆಗುತ್ತೆ. ಆ್ಯಂಡ್ ಇದು ರೈಸ್ಗೇನು ಆಗುತ್ತೆ, ಆ್ಯಂಡ್ ಚಪಾತಿ, ರೋಟಿ ಯಾವುದಕ್ಕೇನು ಸೂಪರ್ ಕಾಂಬಿನೇಷನ್. ಆ್ಯಂಡ್ ಚಪಾತಿಗೆಲ್ಲ ಸೂಪರ್ ಆಗುತ್ತೆ, ಆ್ಯಂಡ್ ರೈಸ್ಗೇನು ಚೆನ್ನಾಗಾಗುತ್ತೆ. ಇವತ್ತು ನಾನು ಕೋಕ್ನಟ್ ರೈಸ್ ಮಾಡಿದ್ದೀನಲ್ಲ ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಈಗ ನಾನು ಕೋಕೋನಟ್ ರೈಸ್ ಮಾಡ್ತೀನಿ. ಇದಕ್ಕೆ ಈಗ ಒಂದು ಕಡಾಯಿ ತೊಗೊಂಡಿದ್ದೀನಿ ಚಿಕ್ಕದು, ಅದಕ್ಕೆ ಈಗ ಆಯಿಲ್ ಹಾಕ್ಕೊಳ್ತಿದ್ದೀನಿ. ಯಾವುದು ಆಯಿಲ್ ಬೇಕಾದರೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ ಇದೆಲ್ಲ ಹಾಕಿ ಆಪ್ಷನಲ್, ಮಾತ್ರ ಹಾಕಿದರೆ ಚೆನ್ನಾಗಾಗುತ್ತೆ. ಆ್ಯಂಡ್ ಒಂದು ಸ್ವಲ್ಪ ಕಡಲೆ ಬೀಜ ಆ್ಯಂಡ್ ಕ್ಯಾಶ್ಯೂಸ್ ಇದ್ದರೆ ಕ್ಯಾಶ್ಯೂ ಹಾಕಿ ಇನ್ನೂ ಚೆನ್ನಾಗಿರುತ್ತೆ. ಇದನ್ನೀಗ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಫ್ರೈ ಆದಮೇಲೆ ಇದಕ್ಕೆ ರೆಡ್ ಚಿಲ್ಲೀಸ್ ಹಾಕ್ಕೊಳ್ಬೇಕು. ರೆಡ್ ಚಿಲ್ಲೀಸ್ ಒಂದು 2 ಕಟ್ ಮಾಡಿ ಹಾಕ್ಕೊಳ್ಳಿ. ಆ್ಯಂಡ್ ಗ್ರೀನ್ ಚಿಲ್ಲೀಸ್ ಕೂಡ ಹಾಕಿ, ಖಾರ ಬೇಕಲ್ವಾ, ಸೊ ಹಾಗಾಗಿ ಒಂದು 2-3 ಗ್ರೀನ್ ಚಿಲ್ಲೀಸನ್ನು ಕಟ್ ಮಾಡ್ಕೊಂಡು ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ನೆಕ್ಸ್ಟು ಕರಿ ಲೀವ್ಸ್ ಹಾಕ್ಕೊಳ್ತಿದ್ದೀನಿ. ಇದನ್ನೆಲ್ಲವನ್ನು ಈಗ ಚೆನ್ನಾಗಿ ಫ್ರೈ ಮಾಡಬೇಕು. ನೆಕ್ಸ್ಟ್ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಉಪ್ಪು ಹಾಕಿ ಮತ್ತೆ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಲಾಸ್ಟಿಗೆ ತೆಂಗಿನಕಾಯಿ ಹಾಕ್ಕೊಳ್ಳಿ. ತೆಂಗಿನಕಾಯಿ ಹಾಕಿದ ಮೇಲೆ ಜಾಸ್ತಿ ಫ್ರೈ ಮಾಡಬಾರ್ದು, ಜಸ್ಟ್ ಒಂದು 30 ಸೆಕೆಂಡ್ ಅಷ್ಟೇ ಫ್ರೈ ಮಾಡಿಬಿಟ್ಟು ಅದಕ್ಕೆ ಅನ್ನ ಮಿಕ್ಸ್ ಮಾಡ್ಕೊಳ್ಬೇಕು, ರೈಸ್ ಮಿಕ್ಸ್ ಮಾಡ್ಕೊಳ್ಬೇಕು. ಜಾಸ್ತಿ ನೀವು ಕೋಕೋನಟನ್ನು ಫ್ರೈ ಮಾಡಿದರೆ ಅದರಲ್ಲಿ ಎಣ್ಣೆ ಬಿಡುತ್ತೆ, ಇನ್ನು ಜಾಸ್ತಿ ಎಣ್ಣೆ ಬಿಡುತ್ತೆ, ಆಗ ಟೇಸ್ಟ್ ಬರಲ್ಲ. ಸೊ ಸ್ವಲ್ಪ ಫ್ರೈ ಮಾಡಿಬಿಟ್ಟು ರೈಸ್ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಇಲ್ಲಿಗ ನೋಡಿ ನಾನು ಸ್ವಲ್ಪ ಫ್ರೈ ಮಾಡಿಕೊಂಡು ರೈಸ್ ಆ್ಯಡ್ ಮಾಡ್ತಿದ್ದೀನಿ. ರೈಸ್ ಆ್ಯಡ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಗ್ಯಾಸು ಹೈ ಫ್ಲೇಮಲ್ಲಿ ಇಡಬೇಡಿ. ಫೈನಲ್ ಆಗಿ ಕೋಕೋನಟ್ ರೈಸ್ ರೆಡಿ ಆಯಿತು. ಇದು ತುಂಬ ಈಸಿ ಮಾಡಲಿಕ್ಕೆ, ಕ್ವಿಕ್ಕಾಗಿ ನಿಮ್ಗೆ ಏನಾದರೂ ಮಾಡಬೇಕು ಅಂತ ಅನಿಸಿದರೆ ಇದನ್ನು ಮಾಡಿದರೆ ಆಯಿತು. ಆ್ಯಂಡ್ ಇದು ತುಂಬ ಹೆಲ್ದಿ.
ನೋಡಿ ಇದೊಂದು ಫ್ರೂಟ್ ಆಯಿತಾ, ಇದು ಆ್ಯಪಲ್ ಅಲ್ಲ ಬಟ್ ಯೆಲ್ಲೋ ಕಲರ್ ಇದೆ. ಇದು ಏನು ಫ್ರೂಟ್ ಅಂತ ನಿಮಗೆ ಗೊತ್ತಿದ್ರೆ ಹೇಳಿ, ನನಗೆ ಗೊತ್ತಿಲ್ಲ ನೇಮ್. ಸೊ ನನಗೇನಾದರೂ ಮಾಲಲ್ಲಿ ಏನಾದರೂ ಸ್ಪೆಷಲ್ ಸಿಕ್ಕಿದರೆ ನಾನು ಈ ಥರ ತೊಗೊಂಡು ಬರ್ತೀನಿ ಟೇಸ್ಟ್ ಮಾಡಲಿಕ್ಕೆ. ಇದು ನನ್ನ ಹಸ್ಬೆಂಡ್ ತಿಂದಿದ್ದಾರಂತೆ ಆಲ್ರೆಡಿ, ಬಟ್ ಅವ್ರಿಗೂ ಹೆಸರು ನೆನಪಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಕಾಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇದು ತುಂಬ ಚೆನ್ನಾಗಿತ್ತು ಫ್ರೂಟ್ ಮಾತ್ರ, ಆ್ಯಪಲ್ ಥರನೇ ಬಟ್ ಟೇಸ್ಟು ಬೇರೆ ಥರ ಆಯಿತಾ, ಸ್ವೀಟ್ ಇರುತ್ತೆ. ಆ್ಯಂಡ್ ಸ್ಯಾಲೆಡ್ ಇವತ್ತೇನು ಮಾಡಲಿಲ್ಲ. ಸೊ ಒಂದು ಕ್ಯೂಕಂಬರ್ ಇದೆ, ಸೊ ಅದನ್ನೇ ಕಟ್ ಮಾಡಿಕೊಂಡು ಅದೇ ಸ್ಯಾಲೆಡ್ ಇವತ್ತು, ಸಿಂಪಲ್ ಸ್ಯಾಲೆಡ್. ಸೊ ಚೆನ್ನಾಗಾಗುತ್ತೆ. ನಂದು ಮತ್ತು ನನ್ನ ಹಸ್ಬೆಂಡ್ ಪ್ಲೇಟ್ ರೆಡಿ ಆಯಿತು. ಸೊ ಈ ಥರ ಇತ್ತು ಇವತ್ತಿದು ಲಂಚ್. ತುಂಬ ಚೆನ್ನಾಗಾಗುತ್ತೆ, ಮಶ್ರೂಮ್ ವಿತ್ ಕೋಕೋನಟ್ ರೈಸ್ ಕಾಂಬಿನೇಷನ್. ಒಂದ್ಸಲ ನೀವು ಮನೇಲಿ ಮಾಡಿ ನೋಡಿ ಆ್ಯಂಡ್ ಕಾಮೆಂಟಲ್ಲಿ ತಿಳಿಸಿ ನನಗೆ ಹೇಗಾಗಿದೆ ಅಂತ. ಕೋಕೋನಟ್ ರೈಸ್ ಮತ್ತು ಮಶ್ರೂಮ್ ಕರಿ ತುಂಬ ಚೆನ್ನಾಗಿದೆ ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಹೇಳಿದರು. ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.